ತಜ್ಞರ ತಂಡ ಈಗ ಟಿ.ಬಿ ಡ್ಯಾಮ್ ಬಳಿನೇ ಇದೆ. ಏನು ಮಾಡಕ್ಕೆ ಸಾಧ್ಯ ಈಗ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇದ್ರಿ. ನೀರು ಇಟ್ಕೊಂಡೇ ಏನಾದರೂ ಗೇಟನ್ನು ಹಾಕಕ್ಕೆ ಸಾಧ್ಯ ಆಗುತ್ತಾ ಅಂತಂದರೆ ನಾಟ್ ಪಾಸಿಬಲ್ ಅನ್ಸುತ್ತೆ, ಗೊತ್ತಿಲ್ಲ. ಟಿ.ಬಿ ಡ್ಯಾಮ್ ಬಳಿ ನಿನ್ನೆ ಸಂಜೆಯಿಂದಲೂ ಕೂಡ ತಜ್ಞರ ತಂಡ ಈಗ ಬೀಡು ಬಿಟ್ಟಿದೆ. ಜನರಿಗೆ ಕುಡಿಯುವ ನೀರು, ಕೃಷಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು, ಹೈದರಾಬಾದ್ನಿಂದ ತಜ್ಞರ ತಂಡ ಬಂದಿದೆ. ಆರಂಭದಲ್ಲಿ 25 TMC ನೀರು ಬಿಟ್ಟು ಗೇಟನ್ನು ಕುರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅಧಿಕಾರಿಗಳಿಗೆ 5 ದಿನಗಳೊಳಗೆ ಗೇಟ್ ರಿಪೇರಿ ಮಾಡುವ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಟಿ.ಬಿ ಡ್ಯಾಮ್ ಬಗ್ಗೆ ನಿಗಾ ವಹಿಸಿರುವಂಥದ್ದು ಆಂಧ್ರ ಪ್ರದೇಶ ಸರ್ಕಾರ. ಕಾರಣ ನೀರಲ್ಲೂ ಕೂಡ ಬೇಕಾಗುತ್ತೆ. ಈ ರೀತಿಯಾಗಿ ನೀರು ಪೋಲಾಗ್ಬಿಟ್ರೆ ಆಮೇಲೆ ಅವ್ರಿಗೂ ನೀರು ಬಿಡಬೇಕಾಗಂತ ಪರಿಸ್ಥಿತಿ ಇದೆಯಲ್ಲ, ಅದೆಲ್ಲವೂ ಕೂಡ ಮುಖ್ಯವಾಗಿದೆ. 1 ರಿಂದ 16 ಗೇಟ್ ಹೈದರಾಬಾದ್ನವ್ರು ನೋಡ್ಕೊಳ್ತಾರೆ, ಆ ಕಡೆಗೆ ಆಂಧ್ರದವರು, ಈ ಕಡೆಗೆ 17 ರಿಂದ 33 ಗೇಟ್ ನಾವು ನೋಡ್ಕೊಳ್ತೀವಿ. ಎರಡು ಅತಿ ಮುಖ್ಯವಾಗಿ ಇಲ್ಲಿ ಗಮನ ಹರಿಸಬೇಕಾಗಿದೆ. 5 ದಿನದಲ್ಲಿ ಗೇಟ್ ರಿಪೇರಿ ಮಾಡಲು ಪ್ಲ್ಯಾನ್ ಸಿದ್ಧಪಡಿಸಿಕೊಂಡಿದೆ ಸರ್ಕಾರ. ಅಷ್ಟರೊಳಗೆ ಎಷ್ಟು ನೀರು ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗಾಗಲೇ ಗೇಟ್ನ ಹೊಸ ಡಿಸೈನ್ ಮಾಡಲು ಕೊಡಲಾಗಿದೆ. ಆರಂಭದಲ್ಲಿ 25 TMC ನೀರು ಬಿಟ್ಟು ಗೇಟನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸಕ್ಸಸ್ ಆಗದಿದ್ದಲ್ಲಿ 40 TMC ನೀರನ್ನು ಹೊರಕ್ಕೆ ಬಿಡೋದು. 40 TMC ನೀರನ್ನು. ಆಗಲೂ ಕೂಡ ಗೇಟನ್ನು ಕೂರಿಸಲು ಆಗದೇ ಇದ್ದರೆ ಅಂತಿಮವಾಗಿ 60 TMC ನೀರು ಖಾಲಿ ಮಾಡಬೇಕಾಗತ್ತೆ. 60 TMC ನೀರು ಖಾಲಿ ಮಾಡಿದರೆ ಗೇಟ್ ಹಾಕುವುದು ತುಂಬ ಸರಳವಾಗುತ್ತೆ. ಈಗಾಗಲೇ ತಜ್ಞರ ಮೂಲಕ ಸಭೆ ನಡೆಸಿ ಚರ್ಚೆಯನ್ನು ಅಧಿಕಾರಿಗಳು ನಡೆಸಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಏನೇನು ಪ್ರಯತ್ನಗಳಾಗಬೇಕೋ ಅದೆಲ್ಲವನ್ನ ಕೂಡ ಪ್ರಯತ್ನಗಳನ್ನು ಮಾಡ್ತಾರೆ. ಗೊತ್ತಿಲ್ಲ ಈ ವಿಚಾರದಲ್ಲಿ ಹೇಗಾಗತ್ತೆ ಅಂತ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಸಣ್ಣ ಪ್ರಮಾಣದ ನೀರೇನಲ್ಲ, 25 TMCನೂ ಅಷ್ಟೇ, 40-60 TMCವರೆಗೂ ಅಂತಂದರೆ ಆಲ್ಮೋಸ್ಟ್ ಆಲ್ ಕೆಲವು ಭಾಗಗಳಲ್ಲಿ ನಮಗೆ ಕಾವೇರಿಗೆ ಬಂದುಬಿಟ್ರೆ ಅಂತೂ ಅದು ಫುಲ್ ಡ್ಯಾಮೇ ಖಾಲಿ ಮಾಡ್ದಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ಈ ಪ್ರಮಾಣದಲ್ಲಿ ನೀರನ್ನು ಖಾಲಿ ಮಾಡಿಕೊಂಡು ಆ ನೀರು ಮತ್ತೆ ಡ್ಯಾಮನ್ನು ತುಂಬುವಂಥಕ್ಕೆ ಅಂದರೆ ಮಳೆಗಾಲ ಮುಗಿದೋಗುತ್ತೆ, ಮತ್ತೆ ಪರದಾಡುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತೀವ ಅಂತ. ಖಂಡಿತ ಅರುಣ್, ಇದೇ ಆತಂಕ ಇದೀಗ ರಾಯಚೂರು, ಕೊಪ್ಪಳ, ವಿಜಯನಗರ, ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಗಳ ರೈತರು, ಅದ್ರ ಜೊತೆಗೆ ಆಂಧ್ರ ಮತ್ತು ತೆಲಂಗಾಣ ಭಾಗದ ಜನರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಯಾಕಂದರೆ 105 TMC ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ ಬಹುತೇಕ ಭರ್ತಿ ಆಗಿತ್ತು. ಈಗ 60 TMC ನೀರನ್ನು ಹೊರಗೆ ಬಿಡಲೇಬೇಕು. ಅಧಿಕಾರಿಗಳು 25 TMC ಬಿಟ್ಟಾದ್ಮೇಲೆ ಚೆಕ್ ಮಾಡ್ತೀವಿ, 40 TMC ಬಿಟ್ಟಾದ್ಮೇಲೆ ಚೆಕ್ ಮಾಡ್ತೀವಿ, ಇದೆಲ್ಲವೂ ಕೂಡ ಜನರನ್ನ ಸಮಾಧಾನ ಮಾಡಲಿಕ್ಕೆ ಹೇಳ್ಬೋದೇ ಹೊರತಾಗಿ 60 TMC ನೀರನ್ನು ಖಾಲಿ ಮಾಡದೆ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಬಲ್ಲ ಮೂಲಗಳ ಮಾಹಿತಿಯೂ ಕೂಡ ಸಿಕ್ಕಿರುವಂಥದ್ದು. ಒಂದನ್ನು ನಾವು ಗಮನಿಸಬೇಕು. ಸದ್ಯಕ್ಕೆ ತುಂಗಭದ್ರಾ ಜಲಾಶಯದ 105 TMC ಸಾಮರ್ಥ್ಯದ ನೀರೇನಿದೆ ಅದರಲ್ಲಿ 35% ಆಂಧ್ರ ಮತ್ತು ತೆಲಂಗಾಣ ಬಳಕೆ ಮಾಡಿದ್ರೆ 65% ನೀರನ್ನು ಕರ್ನಾಟಕದ 4 ಜಿಲ್ಲೆಗಳು ಬಳಕೆ ಮಾಡಬೇಕಾಗಿತ್ತು. ಆದರೆ ಇದೀಗ ಅಷ್ಟು ಪ್ರಮಾಣದ ನೀರು ಖಾಲಿಯಾಗಿದ್ದರಿಂದಾಗಿ ದೊಡ್ಡ ಮಟ್ಟದ ಆತಂಕ ಇದೆ. ಎಲ್ಲಿ ಒಂದು ಬೆಳೆಗೂ ಸಹಿತ ನೀರು ಸಿಗೋದಿಲ್ಲ, ಕುಡ್ಲಿಕ್ಕೂ ಸಹಿತ ನೀರು ಸಿಗೋದಿಲ್ಲ ಅನ್ನುವಂಥದ್ದನ್ನ ಟಿ.ಬಿ ಬೋರ್ಡ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದಾಗಿ ಇದೀಗ ಒಂದು ಗೇಟ್ ಕಿತ್ತು ಹೋಗಿದೆ. ಆದರೆ ಆ ಗೇಟನ್ನು ರಿಪೇರಿ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಜನರು ಜೀವನ ಮತ್ತು ಜೀವ ಎರಡನ್ನೂ ಕಳೆದುಕೊಳ್ಳಬೇಕಾದಂತ ದುಸ್ಥಿತಿ ಇದೀಗ ಎದುರಾಗಿದೆ. ಇದಕ್ಕೆಲ್ಲ ಕಾರಣ ಕೂಡ ಅಧಿಕಾರಿಗಳು. ಆದ್ರೆ ಸದ್ಯಕ್ಕೆ ಅಂದ್ರೆ ಏನು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿ ಆಗಿರ್ತಕ್ಕಂಥ ನಿರ್ಲಕ್ಷ್ಯತನಕ್ಕೆ ಯಾರು ಹೊಣೆಗಾರರು, ಇದನ್ನು ಹೇಗಾದ್ರೂ ಮಾಡಿ ಸದ್ಯಕ್ಕೆ ಸರಿಪಡಿಸಬಹುದು ಅನ್ನುವಂಥದ್ದು ಆಪ್ಷನ್ ಇದ್ರೂ ಸಹಿತ ಅದು ಸಾಧ್ಯ ಇಲ್ಲ. ಹೀಗಾಗಿ ಒಂದಿಷ್ಟು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತೆ ಈ ರೀತಿಯ ದುರ್ಘಟನೆ ಎಲ್ಲಿಯೂ ಕೂಡ ಆಗದಂತೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾಕಂದ್ರೆ ಸುಮಾರು 70 ವರ್ಷಗಳ ಸೇತುವೆ ಅರುಣ್ ಇದೆ. 70 ವರ್ಷಗಳ ಸೇತುವೆ ಆಗಿದ್ರು ಸಹಿತ ಇದುವರೆಗೂ ಒಂದೇ ಒಂದು ಸಿಂಗಲ್ ಗೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿಲ್ಲ. ಇದುವರೆಗೂ ಸಹಿತ ಅದನ್ನೇ ವೆಲ್ಡಿಂಗ್ ಮಾಡಿದ್ರು, ಅದನ್ನೇ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆ ಇದ್ರೆ ಅದನ್ನೇ ರಿಪೇರಿ ಮಾಡ್ತಾ ಇದ್ರು. ಆದ್ರೆ ಬೇಸಿಗೆ ಕಾಲದಲ್ಲಿ ನೀರಿರ್ಲಿಲ್ಲ. ಕಳೆದ ಅಂದ್ರೆ 2022ರಲ್ಲಿ ಮಾತ್ರ ಜಲಾಶಯ ತುಂಬಿತ್ತು. ಇದುವರೆಗೂ ಅಂದ್ರೆ 2 ವರ್ಷ ಆದ್ಮೇಲೆ ಈಗ ಜಲಾಶಯಕ್ಕೆ ನೀರು ಬಂದಿದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗಿತ್ತು. ಇದು ಯಾವುದನ್ನು ಮಾಡದೇ ಇದ್ರ ಭಾಗವಾಗಿ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಈ ರೀತಿಯ ದುಸ್ಥಿತಿ ಬಂದಿದೆ. ಇದೆಲ್ಲದಕ್ಕೂ ಸಹಿತ ಅಧಿಕಾರಿಗಳೇ ನೇರ ಹೊಣೆಗಾರರು. ಈಗ ಅದರ ಪರಿಣಾಮವನ್ನ ಈ ಭಾಗದ ರೈತರು, ಜನರು ಎದುರಿಸಬೇಕಾಗಿದೆ ಅರುಣ್. ಓಕೆ ಅಮರೇಶ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು.